ಹಾಯ್ ಹಲೋ ಎಲ್ರಿಗೂ. ಹರಟೆ ಹಾಡಲ್ಗೆ ಸುಸ್ವಾಗತ. ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊತಾ ಇದೀವಿ. ಮೈನ್ ರೀಸನ್ ಏನಂದ್ರೆ IPL ಬಂದಿದೆ. ನಮ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ IPL ಆಗ್ತಾ ಇರೋದು. ವೆರಿ ಮಚ್ ಎಕ್ಸೈಟೆಡ್ ಅಂಡ್ ಈ ತರನೇ ನಿಮ್ಗೆ ಜಾಸ್ತಿ ಕಂಟೆಂಟ್ ಕೂಡ ಕೊಡ್ತೀವಿ. ಆ ತರದ್ರಲ್ಲಿ ಫಸ್ಟ್ ಕಂಟೆಂಟ್ ಏನಂದ್ರೆ ಟೀಮ್ಗಳದ್ದು ಸ್ಕ್ವಾಡ್ ಪ್ರಿವ್ಯೂ ಮಾಡೋಣ ಅಂತ ಬಂದಿದೀವಿ. ನನ್ ಜೊತೆ ಶ್ರೇಯಸ್ ಜಾಯ್ನ್ ಆಗಿದ್ದಾನೆ. ಶ್ರೇಯಸ್, ವೆಲ್ಕಮ್. ಎಕ್ಸೈಟೆಡ್ IPLಗೆ? ಮಗ, ತುಂಬಾ ಈ ಸತಿ ಇನ್ನ ಜಾಸ್ತಿ ಕಾಯ್ತಾ ಇದೀವಿ ಲಾಸ್ಟ್ ಇಯರ್ ಗಿಂತ. ಈ ಸತಿ ವಿ ಹ್ಯಾವ್ ಅ ಸ್ಪೆಷಲ್ ಥಿಂಗ್ ಟು ಚಿಯರ್ ಫಾರ್ RCB. ಸೊ ಒಂದು ಎಸ್. ಸ್ಟಾರ್ ಮಾರ್ಕ್ ಬಂದಿದೆ. ಸೊ ಅದರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಎಕ್ಸೈಟೆಡ್ ಹೇಳ್ಬೇಕಂದ್ರೆ. ಹೋಗ್ತಾ ಹೋಗ್ತಾ ಮುಕ್ಕಿದೆಲ್ಲ ಮಾತಾಡೋಣ. ಹೌದೌದು, ನೀ ಹೇಳ್ದಂಗೆ ಆ ಪಾಯಿಂಟ್ ಇಂದಾನೇ ಸ್ಟಾರ್ಟ್ ಮಾಡ್ತೀನಿ. RCB ಫಾರ್ ದ ಫಸ್ಟ್ ಟೈಮ್ ಎವರ್ ಆರ್ ಗೋಯಿಂಗ್ ಇನ್ ಟು ಅನ್ IPL ಬೀಯಿಂಗ್ ಕಾಲ್ಡ್ ಆಸ್ ಅ ಡಿಫೆಂಡಿಂಗ್ ಚಾಂಪಿಯನ್ಸ್. ಅದೊಂಥರ ಹೇಳಕ್ಕೆ ಖುಷಿ, ಅದನ್ನ ಮತ್ತೆ ಮತ್ತೆ ಕೇಳೋಣ ಅಂತ ಫೀಲಿಂಗ್ ಬರುತ್ತೆ. ಅಂಡ್ ಜರ್ಸಿನಲ್ಲಿ ಒಂದು ಸ್ಟಾರ್ ಕಾಣಿಸ್ಕೊಂಡಿದೆ. ಅಂಡ್ ಈ ಲೆಫ್ಟ್ ಸ್ಲೀವ್ ಹತ್ರ ಗೋಲ್ಡ್ ಅಲ್ಲಿ ಇರುತ್ತೆ IPL ಟ್ರೋಫಿ RCB ಜರ್ಸಿಗೆ. ಅದ್ರದ್ದು ಅಮೌಂಟ್ ಮಾತ್ರ ಕೇಳ್ಬೇಡಿ, ಜರ್ಸಿ ಕೊಡ್ಸು ಅಂತ ಮಾತ್ರ ಕೇಳ್ಬೇಡಿ. ಅಷ್ಟ್ ಕೊಡಕ್ ಒಂದು ಲೋನೇ ತಗೋಬೇಕು ನಾವು. ಅದೊಂದು ಆಗಲ್ಲ. ಬಟ್ ಯಾವ್ದಾದ್ರು ಒಂದು ಚಿನ್ನಸ್ವಾಮಿ ಹತ್ರ ಮಾರ್ತಾ ಇರ್ತಾರೆ, ಆ ತರದ್ ಯಾವ್ದಾದ್ರು ಒಂದು ಫಸ್ಟ್ ಕಾಪಿನ ತಗೊಳ್ಳೋಣ ಎಲ್ರು ಅಂಡ್ ಚಿಯರ್ ಮಾಡೋಣ. ಬಟ್ ಚಿಯರ್ ಮಾಡಕ್ ಏನ್ ಮೋಸ ಇಲ್ಲ. ಅಂಡ್ ಅದೇ ಚಿಯರ್ ಮಾಡ್ತಾ RCB ಟೀಮ್ ವಿಲ್ ಬಿ ಪ್ಲೇಯಿಂಗ್ ಬ್ಯಾಕ್ ಇನ್ ಚಿನ್ನಸ್ವಾಮಿ ಆಫ್ಟರ್ ದಟ್ ಆಫ್ಟರ್ ಮ್ಯಾಚ್ ಆಫ್ ಸೆಲೆಬ್ರೇಷನ್ಸ್ ವಿಚ್ ಶುಡಂಟ್ ಹ್ಯಾವ್ ಹ್ಯಾಪನ್. ಸೊ ಅದರ್ ಕಡೆಗೆ RCB ಫ್ರಾಂಚೈಸ್ ಎಷ್ಟೊಂದು ಸ್ಟೆಪ್ಸ್ ನ ತಗೊಂಡಿದೆ ಸೇಫ್ಟಿ ವೈಸ್ ಆಗ್ಲಿ. ಅಂಡ್ KSCA ಹ್ಯಾಸ್ ಡನ್ ಎಕ್ಸೆಪ್ಷನಲಿ ವೆಲ್ ಟು ಬ್ರಿಂಗ್ ಬ್ಯಾಕ್ ದ ಗೇಮ್ಸ್ ಇನ್ ಚಿನ್ನಸ್ವಾಮಿ. ಅಟ್ ಒನ್ ಸ್ಟೇಜ್ ಆಡದೇ ಇಲ್ಲ ಅಂತ ಅನ್ಸಿತ್ತು, ಬಟ್ ಕುಡೋಸ್ ಟು KSCA ಅಂಡ್ RCB. ಸ್ಕ್ವಾಡ್ಗೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ. ವಿ ಡಿಂಟ್ ಹ್ಯಾವ್ ಮಚ್ ಟು ಡೂ ಇನ್ ದ ಆಕ್ಷನ್ ಅಂತ ಹೇಳ್ಬೇಕು, ಬೀಯಿಂಗ್ ಚಾಂಪಿಯನ್ಸ್. ವಿ ಹ್ಯಾಡ್ ನಾಟ್ ದಟ್ ಮಚ್ ಪರ್ಸ್ ಆಲ್ಸೋ, ಬಟ್ ವಿ ಹ್ಯಾಡ್ ಟೂ ಬಿಗ್ ಬೈಸ್ ಇನ್ ದ ಆಕ್ಷನ್. ಹೇಳ್ಬೇಕಂದ್ರೆ ಶಾಗಿ, ಒನ್ ವಾಸ್ ಗೆಟಿಂಗ್ ಬ್ಯಾಕ್ ವೆಂಕಟೇಶ್ ಅಯ್ಯರ್. ಗೆಟಿಂಗ್ ಬ್ಯಾಕ್ ಅಂತ ಯಾಕಂತ ಇದೀನಿ ಅಂದ್ರೆ, ಅವ್ರು ಲಾಸ್ಟ್ ಆಕ್ಷನ್ ಅಲ್ಲೂ 20+ ಹೋಗಿದ್ರು ವೆಂಕಟೇಶ್ ಅಯ್ಯರ್ಗೆ. ಸಿಕ್ಕಿರ್ಲಿಲ್ಲ ಅವಾಗ. ಅವಾಗ ಲೂಸಿಂಗ್ ಬಿಡ್ ಆಗಿತ್ತು, ಬಟ್ ಈ ಇಯರ್ ಸಿಕ್ಕಿದ್ದಾರೆ ವೆಂಕಟೇಶ್ ಅಯ್ಯರ್. And we have spent a big money on Mangesh Yadav, all-rounder, left-arm all-rounder from Madhya Pradesh. So, Shaggy, first thoughts? ಐ ಮೀನ್, ಆಸ್ ಯು ಸೆಡ್ ಮಗ, ಆಕ್ಷನ್ ಅಲ್ಲಿ ತುಂಬಾ ಕಮ್ಮಿ ಇತ್ತು ಈ ಸತಿ ಮಾಡಕ್ಕೆ. ಒಂದು ಸೆಟಲ್ಡ್ ಸ್ಕ್ವಾಡ್ ಇತ್ತು. ನಮಗೆ ಪ್ಲೇಯಿಂಗ್ 11 ಆಲ್ರೆಡಿ, ಪ್ಲೇಯಿಂಗ್ 11 or 12 ವಾಟ್ ಎವರ್ ಇಟ್ ಮೈಟ್ ಬಿ, ನಮ್ಮ ಹತ್ರ ಆಲ್ರೆಡಿ ಇದ್ರು. ನಮ್ಗೆ ಆಕ್ಷನ್ ಅಲ್ಲಿ ಹೇಳ್ಬೇಕಂದ್ರೆ ಏನು ಮಾಡಕ್ಕಿರಲಿಲ್ಲ. ಜಸ್ಟ್ ನಮ್ಗೆ ಬ್ಯಾಕಪ್ಸ್ ಗಳು ಬೇಕಿದ್ರು. ಮೇನ್ ಏನಂತ ಅಂದ್ರೆ ಇಂಡಿಯನ್ ಬ್ಯಾಕಪ್ ಬ್ಯಾಟ್ಸ್ಮನ್ ಇರ್ಲಿಲ್ಲ. ಹೇಸಲ್ವುಡ್ಗಾಗ್ಲಿ ನಮ್ಮ ಹತ್ರ ಮೇನ್ ಬ್ಯಾಕಪ್ ಇರ್ಲಿಲ್ಲ. ಸೊ ಅವರು ಸಿಕ್ಕಿರೋದು ಇವಾಗ ಹೇಸಲ್ವುಡ್ ಬ್ಯಾಕಪ್ ಆಗಿ ಜೇಕಬ್ ಡಫಿನ ಕರ್ಕೊಂಡ್ ಬರ್ತಾರೆ. ನಾವು RCB ಅವ್ರು ತಗೊಂಡಾಗ ಜೇಕಬ್ ಡಫಿ ಅವರು T20 ನಂಬರ್ 1 ಬೌಲರ್ ಆಗಿರ್ತಾರೆ. ಅಂಡ್ ಅವರು ರಿಯಾಕ್ಷನ್ಸ್ ಅಲ್ಲೇ ಗೊತ್ತಾಯ್ತು ಅವತ್ ನಮ್ಗೆ ದೇ ಗಾಟ್ ಅ ಸ್ಟೀಲ್ ಅಂತ ಅಂದ್ಬಿಟ್ಟು. ಅಂಡ್ ಅಲಾಂಗ್ ವಿತ್ ಯಶ್ ದಯಾಲ್ ಅವ್ರದ್ದು ಪರ್ಸನಲ್ ರೀಸನ್ಸ್ ಅಲ್ಲಿ ನಡೀತಾನೆ ಇತ್ತು. ಸೊ ಅದನ್ನ ಮೋರ್ ಕನ್ಫರ್ಮ್ ಕೂಡ ಮಾಡ್ತಾರೆ ನೆನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಸೊ ಹಿ ವೋಂಟ್ ಬಿ ಅವೈಲಬಲ್ ಫಾರ್ ದಿಸ್ ಸೀಸನ್ ಅಂತ. ಸೊ ಅವ್ರಿಗೆ ಒಂದು ಬ್ಯಾಕಪ್ ಅಂತ ಬೇಕಿತ್ತು. ಸೊ ಆ ಬ್ಯಾಕಪ್ ಆಗಿ ಮಂಗೇಶ್ ಯಾದವ್ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಹಿ ಇಸ್ ನಾಟ್ ಓನ್ಲಿ ಅ ಲೆಫ್ಟ್ ಆರ್ಮ್ ಸೀಮರ್, ಬಟ್ ಆಲ್ಸೋ ಕ್ಯಾನ್ ಬ್ಯಾಟ್ ಅಟ್ ದ ಎಂಡ್. ಸೊ ಆಲ್ರೌಂಡರ್ ರೂಪದಲ್ಲಿ ಬರ್ತಾರೆ ಅವರು. ಅಂಡ್ ನಾನು ಮೆನ್ಷನ್ ಮಾಡಿರೋ ಹಾಗೆ ಸ್ಕ್ವಾಡ್ ಅಲ್ಲಿ ನೋಡಿದ್ರೆ ನೀವು ಹೇಸಲ್ವುಡ್ ಅಂಡ್ ನುವಾನ್ ತುಷಾರ್ ಆಗಿ ಒಂದು ಸ್ಮಾಲ್ ಆಸ್ಟ್ರಿಕ್ಸ್ ಇದೆ. ಯಾಕೆಂದ್ರೆ ಅವ್ರ ಇನಿಷಿಯಲ್ ಫ್ಯೂ ಗೇಮ್ಸ್ ಇರಲ್ಲ, ಎಷ್ಟು ಗೇಮ್ಸ್ ಅಂತ ಗೊತ್ತಿಲ್ಲ. ನುವಾನ್ ತುಷಾರ್ ಹಾಗೂ ಶ್ರೀಲಂಕಾ ಬೋರ್ಡ್ ಇಂದ NOC ಸಿಕ್ಕಿಲ್ಲ. ಅಂಡ್ ಹೇಸಲ್ವುಡ್ ಆಲ್ಸೋ ಸ್ಟಿಲ್ ಗೆಟಿಂಗ್ ಟು ಹಿಸ್ rhythm. He still yet to play. I think he has missed so many games. World Cup ಆಡಿಲ್ಲ, Ashes ಆಡಿಲ್ಲ. So he's coming back off a long injury layoff. So it's pretty difficult to expect instant wickets from Hazelwood this time. But being a champion bowler, he might turn up in the first game itself. In their absence, ನನ್ನ ಪ್ರಕಾರ ರಸಿಕ್ ದಾರ್ ಸಲಾಂ ಸ್ಟಾರ್ಟ್ ಮಾಡ್ತಾರೆ. And I think the four bowlers that RCB will go with the first match. If you go to the playing 12, Shreyas, I think it will be Bhuvaneshwar Kumar who is leading the attack, and Jacob Duffy, ನೀವು ಹೇಳ್ದಂಗೆ hit the deck bowler, and Rasikh Salam and Suyash Sharma is an impact player. ಲಾಸ್ಟ್ ಇಯರ್ ಅದೇ ಆಗಿದ್ರು, ಈ ಸಲನು ಮೋಸ್ಟ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ. ಅಂಡ್ ಸ್ಪಿನ್ ಗೆ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಕೃಣಾಲ್ ಇರ್ತಾರೆ. ಟಿಮ್ ಡೇವಿಡ್ ಕೂಡ ನಾವು ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡೋದನ್ನ ನೋಡಿದೀವಿ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹಿಮ್ ಆಸ್ ವೆಲ್. ನನಗೆ ಇನ್ನು ಈ ಟೀಮ್ ಅಲ್ಲಿ ಇದು ಹೌದು, ಇದು ನಾವೆಲ್ಲ ಡಿಸ್ಕಸ್ ಮಾಡಿ ನಮ್ ಕಡೆಯಿಂದ 12 ಕೊಟ್ಟಿದೀವಿ. ಬಟ್ ಸ್ಟಿಲ್ RCB ವಿಲ್ ಟ್ರೈ ಅಂಡ್ ಪುಟ್ ವೆಂಕಟೇಶ್ ಅಯ್ಯರ್ ಅವ್ರನ್ನ ಈ ಮಿಕ್ಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ತರಕ್ ನೋಡ್ತಾರೆ.
ಸೊ ನೋಡೋಣ ಟೀಮ್ ಮ್ಯಾನೇಜ್ಮೆಂಟ್ ಯಾವ ತರ ಡಿಸ್ಕಸ್ ಮಾಡ್ತಿದ್ದಾರೆ, ಯಾವ ತರ ಟೀಮ್ ಪ್ಲಾನ್ ಇಟ್ಕೊಂಡು ಬರ್ತಾ ಇದಾರೆ. ಆಪೋಸಿಷನ್ ಡಿಪೆಂಡ್ ಆಗುತ್ತೆ. ಎಸ್ ನಮ್ಗೆ ದೇವದತ್ ಪಡಿಕಲ್ ಅವ್ರು ನಂಬರ್ 3 ಬಿಟ್ರೆ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ ಇರೋದು ಕೃಣಾಲ್ ಪಾಂಡ್ಯ ಅಟ್ ನಂಬರ್ 8, 7 or 8 ಬರ್ತಾರೆ ಅನ್ಕೊಂತೀನಿ. ಸೊ ಅಲ್ಲಿವರೆಗೂ ನಮ್ಗೆ ಯಾರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇಲ್ಲ. ಸೊ ನೋಡೋಣ ಯಾವ ತರ ಆಗತ್ತೆ ಅಂತ, ಟೀಮ್ ಮ್ಯಾನೇಜ್ಮೆಂಟ್ ಯಾವ ತರ ಯೋಚನೆ ಮಾಡ್ತಿದೆ ಅಂತ ನೋಡ್ಬೇಕು ಇದ್ರಲ್ಲಿ. ಅಂಡ್ ಆಲ್ಸೋ ರಸಿಕ್ ಸಲಾಮ್ ನಂಬರ್ 11 ಬ್ಯಾಟಿಂಗ್ ಬರ್ತಾರೆ, ಇನ್ನೊಂದ್ ಸ್ವಲ್ಪ ಮೇಲ್ ಬರ್ತಾರೆ ಅನ್ಕೊಂಡಿದೀನಿ ಜೇಕಬ್ ಡಫ್ರಿ ಅವ್ರ ಮುಂಚೆನೆ. ಸೊ ಅಷ್ಟ್ ಬಿಟ್ರೆ ಐ ಥಿಂಕ್ ದಿಸ್ ಇಸ್ ಪ್ರಾಬ್ಲಿ ಅ ವೆರಿ ಸೆಟ್ ಪ್ಲೇಯಿಂಗ್ 11 or 12 ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ವ್ಯೂವರ್ಸ್ ಬೇಜಾರ್ ಮಾಡ್ಕೋಬೇಡಿ, ಅಫ್ ಕೋರ್ಸ್ ಕೊಹ್ಲಿ ಬಗ್ಗೆನೂ ಮಾತಾಡ್ತೀವಿ, ಏನಕ್ಕೆ ಲಾಸ್ಟ್ ವರ್ಗೂ ಮಾತಾಡಿಲ್ಲ ಅಂತ ಅನ್ಕೋಬೇಡಿ. ವಿರಾಟ್ ಕೊಹ್ಲಿ ಕಮಿಂಗ್ ಆಫ್ ಐ ಥಿಂಕ್ ಒನ್ ಡೇ ಚಾನಲ್ ಆಡಿದ್ರು, ಅದಾದ್ಮೇಲೆ ಯಾವ್ದು ಕ್ರಿಕೆಟ್ ಆಡಿಲ್ಲ ಅಷ್ಟೊಂದು. ಬಟ್ ಇನ್ ಲಾಸ್ಟ್ ಟೈಮ್ ಆಡ್ಬೇಕಾದ್ರೆ ಅಟ್ ಲೀಸ್ಟ್ ಹಿ ವಾಸ್ ಕಮಿಂಗ್ ಆಫ್ ಫ್ರಮ್ ಎ ಟೆಸ್ಟ್ ಅಂಡ್ ಎವ್ರಿಥಿಂಗ್. ಈ ಸಲ ಯಾವ್ದು ಇಲ್ಲದೆ ಫುಲ್ ಫ್ರೀ ಮೈಂಡ್ ಇಂದ ಬರ್ತಾ ಇದಾರೆ. ಒಂದೇ ಫಾರ್ಮ್ಯಾಟ್ ಆಡ್ತಾ ಇರೋದು ಇಂಡಿಯಾಗೆ. ಹೂ ನೋಸ್, ಲಾಸ್ಟ್ ಇಯರ್ 650 ರನ್ ಸೀಸನ್ ಆಸ್ ಅ ವಿನ್ನಿಂಗ್ ಸೈಡ್. ಈ ಸಲನು ವಿ ಆರ್ ಎಕ್ಸ್ಪೆಕ್ಟಿಂಗ್ ಸೇಮ್ ಫ್ರಮ್ ಹಿಮ್, and he might be the first person to cross 9,000 IPL runs. So many milestones around the corner for Kohli also. One small concern ಅನ್ಸ್ಬೋದು ಫಿಲ್ ಸಾಲ್ಟ್ ಅವ್ರ ಫಾರ್ಮು, ಬಿಕಾಸ್ ವರ್ಲ್ಡ್ ಕಪ್ ಅಲ್ಲಿ ಅಷ್ಟೊಂದು ರನ್ಸ್ ಬಂದಿರಲಿಲ್ಲ ಅವ್ರಿಗೆ. ಬಟ್ ವಿ ಹ್ಯಾವ್ ದ ಸ್ಟಾರ್ ಬಾಯ್ ಫ್ರಮ್ ಇಂಗ್ಲೆಂಡ್ ಆಲ್ಸೋ, Jacob Bethel. I see if Salt fails for 3, 4, 5 games and RCB lose few of them, Star Boy or Jacob Bethel might even open with Virat Kohli. He also brings that left-hander factor. He might also play as a replacement for Tim David in case he is not available, because ಅವ್ರದ್ದು ಇಂಜುರಿ ಕನ್ಸರ್ನ್ ಇತ್ತು. ಸೊ ಹಿ ಕ್ಯಾನ್ ಶಫಲ್ ಅರೌಂಡ್, ಎಲ್ಲಿ ಬೇಕಾದ್ರೂ ಆಡ್ಬೋದು, ಅಷ್ಟು ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ. ಅಂಡ್ ಆಸ್ ಯು ಆರ್ ಟೆಲ್ಲಿಂಗ್, ಹಿ ಕ್ಯಾನ್ ಗಿವ್ ಯು ಸಮ್ ಲೆಫ್ಟ್ ಆರ್ಮ್ ಸ್ಪಿನ್ ಆಲ್ಸೋ, ವಿಚ್ ಇಸ್ ಆಲ್ವೇಸ್ ಅನ್ ಹ್ಯಾಂಡಿ ಆಪ್ಷನ್. ಸೊ ಲುಕಿಂಗ್ ಅಟ್ ಆಲ್ ದಿಸ್, ಶ್ರೇಯಸ್ ಏನ್ ಅನ್ಸುತ್ತೆ? ಟಾಪ್ 4 ಕ್ಯಾನ್ ವಿ ಹೋಪ್ ಫಾರ್ ಸಮಥಿಂಗ್ ಮೋರ್ ದನ್ ದಟ್? ಚಾನ್ಸೇ ಇಲ್ಲ, ಡೆಫಿನೆಟ್ ಆಗಿ ಟಾಪ್ 4 ಅಲ್ಲಿ ಇದ್ದೇ ಇರ್ತಾರೆ ಅಂತ ಅನ್ಕೊಂತೀನಿ. ಸೆಟ್ ಟೀಮ್ ಇದೆ. ಮೇನ್ ಏನಂದ್ರೆ ನಾವು ಅದನ್ನ ಗ್ಯಾರಂಟಿ ಆಗಿ ಏನಕ್ಕೆ ಹೇಳ್ತಿದೀವಿ ಅಂದ್ರೆ, ಒಂದು ಸೆಟ್ ಟೀಮ್ ಇದೆ. ಫೈನಲ್ಸ್ ತೆಗೆದು ನೋಡಿದ್ರೆ ಈ ಟೀಮ್ಗೂ ಫೈನಲ್ಸ್ ಅಲ್ಲಿ ಆಡಿ ಟೀಮ್ಗೂ ಏನು ಅಷ್ಟೊಂದು ಚೇಂಜಸ್ ಇಲ್ಲ ಅಂತ ಅನ್ಕೊಂತೀನಿ. 2-3 ಒಂದು ಅಫ್ಕೋರ್ಸ್ ಹೇಸಲ್ವುಡ್, ಡಫಿ ಒಂದು ಬಿಟ್ರೆ ಇನ್ ಯಾವ್ದು ಚೇಂಜಸ್ ನಾವು ನೋಡ್ತಿಲ್ಲ ಈ ಟೀಮ್ ಅಲ್ಲಿ. ಸೊ ಅಷ್ಟು ಸೆಟ್ ಟೀಮ್ ಇರೋದ್ರಿಂದ ಡೆಫಿನೆಟ್ಲಿ ಟಾಪ್ 4 ಅಲ್ಲಿ, ನನ್ಗಂತೂ ಡೆಫಿನೆಟ್ ಟಾಪ್ 4 ಅಲ್ಲಿ ಇರ್ತಾರೆ. ಹೌದು, ಟಾಪ್ 4 ಅಲ್ಲಿ ಇರ್ತಾರೆ. ಅಂಡ್ ಹೋಪ್ಫುಲಿ they'll bring a second trophy to us, like how the women's team did in the 2 months back. ಅದನ್ನ ಹೇಳ್ತಾ, ಈ ಶಾರ್ಟ್ ವಿಡಿಯೋ, ಈ ತರನೇ ಸ್ಮಾಲ್ ವಿಡಿಯೋಸ್ ಎಲ್ಲಾ ಟೀಮ್ಗೂ ಪ್ರಿವ್ಯೂ ಮಾಡ್ತೀವಿ. ಅಂಡ್ ದಿಸ್ ವಾಸ್ ಫಾರ್ RCB. ಅಂಡ್ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ವೇರ್ ಮೈಟ್ RCB ಫಿನಿಶ್ ದಿಸ್ ಟೈಮ್, ಹೂ ಇಸ್ ದ ಪ್ಲೇಯರ್ ಟು ವಾಚ್ ಔಟ್ ಫಾರ್. ಅದು ಇಂಪಾರ್ಟೆಂಟ್. ಎವ್ರಿ ಇಯರ್ ಒಬ್ಬೊಬ್ಬ ನ್ಯೂ ಅಂಡ್ ಅಪ್ಕಮಿಂಗ್ ಟ್ಯಾಲೆಂಟ್ ಬರ್ತಾರೆ. ದಿಸ್ ಇಯರ್ ಇಟ್ ಕುಡ್ ಬಿ ಮಂಗೇಶ್ ಯಾದವ್, ಆರ್ ಇಟ್ ಕುಡ್ ಬಿ 2 ಅಂಡರ್ 19 ಪ್ಲೇಯರ್ಸ್. ವಿಹಾನ್ ಮಲ್ಹೋತ್ರಾ ಇದ್ರು, ಕನಿಷ್ಕ್ ಚೌಹಾನ್ ಅನ್ಸುತ್ತೆ ಅವರು ಇದ್ರು. ಅಂಡರ್ 19 ವರ್ಲ್ಡ್ ಕಪ್ ವಿನ್ ಇಂದ ಬರ್ತಾ ಇದಾರೆ. ಸೊ ಇಫ್ ದೇ ಮೈಟ್ ಗೆಟ್ ಅ ಗೇಮ್, ದೇ ಮೈಟ್ ಟರ್ನ್ ಅಪ್. ಸೊ ಆ ತರ ಲಿಸ್ಟ್ ಕಮೆಂಟ್ಸ್ ಅಲ್ಲಿ ಹೇಳಿ. ಅಂಡ್ ಸಿ ಯು ಸೂನ್ ವಿತ್ ಅನದರ್ ಟೀಮ್.